ಮಹಾನರಾದ ಇಬ್ನ್ ನಬಾತತ್ ಅಲ್-ಮಿಸ್ರಿ ರಲಿಯಲ್ಲಾಹು ಅನ್ಹು ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಕೇರಳದಲ್ಲೆಲ್ಲ ಜುಮಅದ ಖುತುಬ ಓದುವುದು ಇಬ್ನ್ ನಬಾತತ್ ಅಲ್-ಮಿಸ್ರಿ ರಲಿಯಲ್ಲಾಹು ಅನ್ಹು ಅವರ ಬರೆದ ಖುತುಬವಾಗಿದೆ. ಒಳ್ಳೆ ಖುತುಬ ಬರೆದವರು, ಒಳ್ಳೆ ಬಯಾನ್ ಮಾಡುವರು, ಒಳ್ಳೆ ಖತೀಬ್. ಒಂದು ದಿನ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಬ್ನ್ ನಬಾತತ್ ಅಲ್-ಮಿಸ್ರಿ ರಲಿಯಲ್ಲಾಹು ಅನ್ಹು ಅವರ ಕನಸಿನಲ್ಲಿ ಬರ್ತಾರೆ. ಕನಸಿನಲ್ಲಿ ಬಂದು ಇಬ್ನ್ ನಬಾತತ್ ಅಲ್-ಮಿಸ್ರಿ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿಮ್ಮ ಒಂದು ಖುತುಬ ನನಗೆ ಕೇಳಬೇಕು, ಒಳ್ಳೆ ಖುತುಬ ಓದಬೇಕು ನನಗೆ. ಹುಜೂರ್ ಅವರು ಕನಸಲ್ಲಿ ಬಂದು ಹೇಳೋದು. ಆ ರೀತಿ ಈಮಾನ್ ಇರುವ ಮನುಷ್ಯರಿಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳಷ್ಟು ಬಾರಿ ಕನಸಲ್ಲಿ ಬರ್ತಾರೆ. ಹುಜೂರ್ ಅವರು ಕನಸಲ್ಲಿ ಬಂದು ಬಿಟ್ರೆ ಅವರಿಗಿಂತ ದೊಡ್ಡ ಸೌಭಾಗ್ಯವಂತರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಮನ್ ರಆನಿ ಫಿಲ್ ಮನಾಮಿ ಫಕದ್ ರಆನಿ. ನನ್ನನ್ನು ಯಾರಾದರೂ ಕನಸಲ್ಲಿ ಕಂಡ್ರೆ ಅದು ನಾನೇ, ನನ್ನ ರೂಪದಲ್ಲಿ ಶೈತಾನ್ ಬರಲ್ಲ ಎಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಇಬ್ನ್ ನಬಾತತ್ ಅಲ್-ಮಿಸ್ರಿ ರಲಿಯಲ್ಲಾಹು ಅನ್ಹು ಅವರ ಕನಸಲ್ಲಿ ಬಂದು ಹೇಳ್ತಾರೆ, ಅದು ಖುತ್ಬಾ ಓದಂತ ಹೇಳಿದರು. ಕನಸಲ್ಲಿ ಹುಜೂರ್ ಅವರ ಮುಂದೆ ಇಬ್ನ್ ನಬಾತತ್ ಅಲ್-ಮಿಸ್ರಿ ರಲಿಯಲ್ಲಾಹು ಅನ್ಹು ಖುತ್ಬಾ ಓದಲಿಕ್ಕೆ ಶುರು ಮಾಡಿದರು. ಆ ಖುತ್ಬಾ ಓದಿದಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅಂತ ಅಖ್ತಬಿಲ್ ಖುತಬಾ, ಅತ್ಯಂತ ಒಳ್ಳೆಯ ಖುತ್ಬಾ ಓದುವ ವ್ಯಕ್ತಿ ನೀನು ಅಂತ ಹೇಳಿ ಅವರಿಗೆ ಒಳ್ಳೆಯ ಗೌರವವನ್ನು, ಒಳ್ಳೆಯ ಅಪ್ರಿಶಿಯೇಟ್ ಅನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡಿ ನಂತರ ಹೇಳ್ತಾರೆ, ನಿಮ್ಮ ಬಾಯಿ ಸ್ವಲ್ಪ ಓಪನ್ ಮಾಡಿ ಅಂತ ಹೇಳ್ತಾರೆ. ಹುಜೂರ್ ಅವರು ಕನಸಲ್ಲಿ ಬಂದು ಬಾಯಿ ಓಪನ್ ಮಾಡಿದಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪಾವನವಾದ ಪರಿಶುದ್ಧವಾದ ಲಿಆಬ್, ಆ ಒಂದು ಉಗುಳು ಆ ಮಹಾನರಾದ ಇಬ್ನ್ ನಬಾತತ್ ಅಲ್-ಮಿಸ್ರಿ ರಲಿಯಲ್ಲಾಹು ಅನ್ಹು ಅವರ ಬಾಯಿಗೆ ಹಾಕ್ತಾರೆ. ಅಲ್ಲಾಹ್ ಬೆಳಿಗ್ಗೆದ್ದು ನೋಡುವಾಗ ಪರಿಮಳವೋ ಪರಿಮಳ, ಬಾಯಿಡಿ ಪರಿಮಳ, ಕಸ್ತೂರಿಯ ಪರಿಮಳ. ಮಹಾನರಾದ ಇಬ್ನ್ ನಬಾತತ್ ಅಲ್-ಮಿಸ್ರಿ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಇನ್ನು ನಾನು ಏನು ಕುಡಿಯಲ್ಲ, ಇನ್ನು ನಾನು ಏನು ತಿನ್ನಲ್ಲ, ಇನ್ನು ನಾನು ಏನು ಕೂಡ ಬಾಯಿ ತೊಳೆಯಲ್ಲ, ಈ ಬಾಯಿಗೆ ನೀರು ಹಾಕಲ್ಲ, ನಂತರ ಕುಡಿಯುವುದಿಲ್ಲ, ತಿನ್ನುವುದಿಲ್ಲ. ಕಾರಣ ಹುಜೂರ್ ಅವರ ಉಗುಳು ಮಿಶ್ರಿತವಾಗಿದೆ, ಲಿಆಬ್ ಪಾವನವಾದ ಲಿಆಬ್ ಅದು ಮಿಶ್ರಿತವಾಗಿದೆ. ಆದ್ದರಿಂದ ಏನು ತಿನ್ನಲ್ಲ, ಏನು ಕುಡಿಯಲ್ಲ, ಕುಡಿಯುತ್ತಿಲ್ಲ, ತಿನ್ನುತ್ತಿಲ್ಲ, ಯಾರು ಹೇಳಿದ್ರು ಕೂಡ ಕುಡಿಯುತ್ತಿಲ್ಲ, ತಿನ್ನುತ್ತಿಲ್ಲ. ಒಂದು ದಿನ ಎರಡು ದಿನವಾಯಿತು, ಅಲ್ಲಿ ಬಿದ್ದು ಬಿಟ್ರು. ಆ ರೀತಿ ಬಿದ್ದು ಅಲ್ಲಿ ಮೂರನೇ ದಿನ ವಫಾತ್ ಆಗಿ ಇಂತಿಕಾಲ್ ಆಗಿ ಬಿಟ್ರು. ಆದರೆ ಒಂದು ಗ್ಲಾಸ್ ನೀರು ಕುಡಿದಿಲ್ಲ. ಇದಾಗಿತ್ತು ಹುಜೂರ್ ಒಂದಿಗಿರುವ ಇಶ್ಕ್ ನಮ್ಮ ಪೂರ್ವಿಕರಾದ ಮಹಾತ್ಮರುಗಳಿಗೆ.